ಇದನ್ನು ವಕ್ಫ್ ಬೋರ್ಡು ಏನು ಬಿಲ್ ಇದೆ ಇದನ್ನು ಸ್ವಾಗತ ಮಾಡ್ತೀನಿ. ಯಾಕೆಂದರೆ ನಾವು ಕೂಡ ಕಳೆದ ಒಂದು ತಿಂಗಳ ಕಾಲ ಕರ್ನಾಟಕದಲ್ಲಿ ಹೋರಾಟ ಮಾಡಿದ್ರಿ. ಯಾಕೆಂದರೆ ವಕ್ಫ್ ಬೋರ್ಡ್ ಅನ್ನೋದು ಹಿಂದೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿದ್ದಾಗ ಆ ವಕ್ಫ್ ಬೋರ್ಡ್ ಹೋಗಿ ಯಾವುದಾದ್ರೂ ಜಮೀನಿದು ನಂದು ಅಂದರೆ ಅವ್ರದ್ದು ಅಂತ ಆಗುವಂಥ ಬಿಲ್ಲನ್ನು ತಂದು ಅವರೇ ಮುಸ್ಲಿಮರಿಗೆ ಓಲೈಸಿ ವೋಟ್ ಹಾಕ್ಸ್ಕೊಳಕ್ಕೆ ಹಿಂದೆ ನೆಹರು ಅವರಿದ್ದಂಥ ಇಂದಿರಾ ಗಾಂಧಿಯವರು ಇವರೆಲ್ಲ ಓಲೈಕೆ ರಾಜಕಾರಣ ಮಾಡಿದ್ರು. ಆ ಸೆಕ್ಷನ್ 40 ಅದಕ್ಕೆ ತಿದ್ದುಪಡಿ ತರೋ ಮುಖಾಂತರ ಏನು ಅಂಬೇಡ್ಕರ್ ಅವರ ಸಂವಿಧಾನ ಇದೆ ಅದನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ವಕ್ಫ್ ಬೋರ್ಡ್ ಹೋಗಿ ಯಾರ್ದೋ ಜಮೀನು ನಂದು ಅಂದ್ಬಿಟ್ರೆ ಅವ್ರದ್ದು ಆಗಕ್ಕೆ ಸಾಧ್ಯನೇ ಇಲ್ಲ. ಈ ನೆಲದ ಕಾನೂನು ಇದೆ. ಆ ದೃಷ್ಟಿಯಿಂದ ನಾವು ಕೂಡ ಇದಕ್ಕೆ ಹೋರಾಟ ಮಾಡಿದ್ರಿ. ಇವತ್ತು ನಮಗೆ ನಮ್ಮ ಹೋರಾಟ ಅಭಿ ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಹೋರಾಟಕ್ಕೆ ಜಯ ಸಿಕ್ಕಿದೆ. ಕೇಂದ್ರ ಸರ್ಕಾರಕ್ಕೆ, ನರೇಂದ್ರ ಮೋದಿ ಅವರಿಗೆ, ನಾನು ಅಮಿತ್ ಶಾ ಅವರಿಗೆ, ನಮ್ಮ ಪಾರ್ಟಿಯ ಅಧ್ಯಕ್ಷರವರು ನಡ್ಡಾ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇದರಿಂದ ಕರ್ನಾಟಕದ ಲಕ್ಷಾಂತರ ರೈತರು ನೆಮ್ಮದಿಯಿಂದ ಬದುಕ್ತಾರೆ. ಹಲವಾರು ಮುಜರಾಯಿ ದೇವಸ್ಥಾನಗಳು ಕೂಡ ವಕ್ಫ್ ಬೋರ್ಡ್ ಅಂತ ಮಾಡಿಬಿಟ್ಟಿದ್ರು. ಹಲವಾರು ಪಾರಂಪರಿಕ ಜಮೀನುಗಳೇನಿತ್ತು ಅದನ್ನು ಕೂಡ ವಕ್ಫ್ ಬೋರ್ಡ್ ಅಂತ ಮಾಡಿದರು. ಈಗ ಅವಕ್ಕೆಲ್ಲ ಒಂದು ನೆಮ್ಮದಿ ಸಿಕ್ಕಿದೆ. ಇನ್ಮೇಲೆ ಕರ್ನಾಟಕದ ಜನ ನೆಮ್ಮದಿಯಿಂದ ಬದುಕುವಂಥದ್ದಕ್ಕೆ ಕೇಂದ್ರ ಸರ್ಕಾರ ಅವಕಾಶ ಮಾಡಿದೆ. ಈ ಸೆಕ್ಷನ್ 40ಕ್ಕೆ ತಿದ್ದುಪಡಿ ತಂದಿರೋದನ್ನ ನಾನು ಸ್ವಾಗತವನ್ನು ಮಾಡ್ತೀನಿ. ಇದನ್ನು ವಕ್ಫ್ ಬೋರ್ಡು ಏನು ಬಿಲ್ ಇದೆ ಇದನ್ನು ಸ್ವಾಗತ ಮಾಡ್ತೀನಿ. ಯಾಕೆಂದರೆ ನಾವು ಕೂಡ ಕಳೆದ ಒಂದು ತಿಂಗಳ ಕಾಲ ಕರ್ನಾಟಕದಲ್ಲಿ ಹೋರಾಟ ಮಾಡಿದ್ರಿ. ಯಾಕೆಂದರೆ ವಕ್ಫ್ ಬೋರ್ಡ್ ಅನ್ನೋದು ಹಿಂದೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿದ್ದಾಗ ಆ ವಕ್ಫ್ ಬೋರ್ಡ್ ಹೋಗಿ ಯಾವುದಾದ್ರೂ ಜಮೀನಿದು ನಂದು ಅಂದರೆ ಅವ್ರದ್ದು ಅಂತ ಆಗುವಂಥ ಬಿಲ್ಲನ್ನು ತಂದು ಅವರೇ ಮುಸ್ಲಿಮರಿಗೆ ಓಲೈಸಿ ವೋಟ್ ಹಾಕ್ಸ್ಕೊಳಕ್ಕೆ ಹಿಂದೆ ನೆಹರು ಅವರಿದ್ದಂಥ ಇಂದಿರಾ ಗಾಂಧಿಯವರು ಇವರೆಲ್ಲ ಓಲೈಕೆ ರಾಜಕಾರಣ ಮಾಡಿದ್ರು. ಆ ಸೆಕ್ಷನ್ 40 ಅದಕ್ಕೆ ತಿದ್ದುಪಡಿ ತರೋ ಮುಖಾಂತರ ಏನು ಅಂಬೇಡ್ಕರ್ ಅವರ ಸಂವಿಧಾನ ಇದೆ ಅದನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ವಕ್ಫ್ ಬೋರ್ಡ್ ಹೋಗಿ ಯಾರ್ದೋ ಜಮೀನು ನಂದು ಅಂದ್ಬಿಟ್ರೆ ಅವ್ರದ್ದು ಆಗಕ್ಕೆ ಸಾಧ್ಯನೇ ಇಲ್ಲ. ಈ ನೆಲದ ಕಾನೂನು ಇದೆ. ಆ ದೃಷ್ಟಿಯಿಂದ ನಾವು ಕೂಡ ಇದಕ್ಕೆ ಹೋರಾಟ ಮಾಡಿದ್ರಿ. ಇವತ್ತು ನಮಗೆ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ. ಕೇಂದ್ರ ಸರ್ಕಾರಕ್ಕೆ, ನರೇಂದ್ರ ಮೋದಿ ಅವರಿಗೆ, ನಾನು ಅಮಿತ್ ಶಾ ಅವರಿಗೆ, ನಮ್ಮ ಪಾರ್ಟಿಯ ಅಧ್ಯಕ್ಷರವರು ನಡ್ಡಾ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇದರಿಂದ ಕರ್ನಾಟಕದ ಲಕ್ಷಾಂತರ ರೈತರು ನೆಮ್ಮದಿಯಿಂದ ಬದುಕ್ತಾರೆ. ಹಲವಾರು ಮುಜರಾಯಿ ದೇವಸ್ಥಾನಗಳು ಕೂಡ ವಕ್ಫ್ ಬೋರ್ಡ್ ಅಂತ ಮಾಡಿಬಿಟ್ಟಿದ್ರು. ಹಲವಾರು ಪಾರಂಪರಿಕ ಜಮೀನುಗಳೇನಿತ್ತು ಅದನ್ನು ಕೂಡ ವಕ್ಫ್ ಬೋರ್ಡ್ ಅಂತ ಮಾಡಿದರು. ಈಗ ಅವಕ್ಕೆಲ್ಲ ಒಂದು ನೆಮ್ಮದಿ ಸಿಕ್ಕಿದೆ. ಇನ್ಮೇಲೆ ಕರ್ನಾಟಕದ ಜನ ನೆಮ್ಮದಿಯಿಂದ ಬದುಕುವಂಥದ್ದಕ್ಕೆ ಕೇಂದ್ರ ಸರ್ಕಾರ ಅವಕಾಶ ಮಾಡಿದೆ. ಈ ಸೆಕ್ಷನ್ 40ಕ್ಕೆ ತಿದ್ದುಪಡಿ ತಂದಿರೋದನ್ನ ನಾನು ಸ್ವಾಗತವನ್ನು ಮಾಡ್ತೀನಿ.